ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಗೆ ಇವತ್ತು ಎಂಟ್ರಿ ಕೊಡಲಿದ್ದಾರೆ. ಮೊದಲ ಹಂತದ ಚುನಾವಣೆ ಈಗಾಗಲೇ ದಕ್ಷಿಣ ಕರ್ನಾಟಕದ 14 ಜಿಲ್ಲೆಗಳು ನಡೆದಿರುವಂಥದ್ದು. ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕದ 14 ಜಿಲ್ಲೆಗಳಿಗೆ ಮತದಾನ ನಡೆಯಲಿಕ್ಕಿದೆ. ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳ ಅಭ್ಯರ್ಥಿಗಳ ಪರವಾಗಿ ಇವತ್ತು ಮತಯಾಚನೆ ನಡೆಸಲಿದ್ದಾರೆ. ಹೀಗಾಗಿ ಸರಿಯಾಗಿ 12 ಗಂಟೆಗೆ ಬಾಗಲಕೋಟೆಯ ನವನಗರದಲ್ಲಿರುವಂಥ ತೋಟಗಾರಿಕೆ ವಿವಿ ಪಕ್ಕದಲ್ಲಿರುವ 100 ಎಕರೆ ಜಮೀನಿನಲ್ಲಿ ಈಗಾಗಲೇ ಬಿಜೆಪಿ ಸಂಕಲ್ಪ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೇರವಾಗಿ ಹೊಸಪೇಟೆಯಿಂದ ಹೆಲಿಕಾಪ್ಟರ್ ಮೂಲಕ ಇಲ್ಲಿ ನವನಗರದ ಸಮಾವೇಶಕ್ಕೆ ಆಗಮಿಸಲಿದ್ದಾರೆ. ಅಲ್ಲಿಂದ ಇಬ್ಬರು ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ನಡೆಸಲಿದ್ದಾರೆ. ನಾನೀಗ ತೋರಿಸ್ತಾ ಹೋಗ್ತೀನಿ. ಮೋದಿಗಾಗಿ ಪ್ರಧಾನಿ ಮೋದಿಗಾಗಿ ಒಂದು ಭವ್ಯ ವೇದಿಕೆ ಸಿದ್ಧಗೊಂಡಿರುವಂಥದ್ದು. ಇದು ಬಾಗಲಕೋಟೆಯ ನವನಗರದಲ್ಲಿರುವಂತಹ ಈ ವೇದಿಕೆ ಏನಿದೆ, ಇದು ಸುಮಾರು 60 by 40 ಅಡಿ ಉದ್ದದ ವೇದಿಕೆ. ಇದು ಮೋದಿ ಅವರು ಇಲ್ಲೇ ಈ ವೇದಿಕೆ ಮುಖ್ಯ ವೇದಿಕೆಯಲ್ಲಿ ನಿಂತುಕೊಂಡು ಭಾಷಣ ಮಾಡಲಿದ್ದಾರೆ. ಮೋದಿ ಸೇರಿದಂತೆ ಮಾಜಿ ಸಿಎಂ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಇಬ್ಬರು ಅಭ್ಯರ್ಥಿಗಳು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳ ಬಿಜೆಪಿ ಅಭ್ಯರ್ಥಿಗಳಾದಂಥ ರಮೇಶ್ ಜಿಗಜಿಣಗಿ ಮತ್ತು PC ಗದ್ದಿಗೌಡರು ಇಬ್ಬರು ಸೇರಿದಂತೆ 37 ಅತಿಥಿಗಳಿಗೆ ಈ ಒಂದು ವೇದಿಕೆಯಲ್ಲಿ ಕೂಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿರುವಂಥದ್ದು. ಇನ್ನು ಆ ಮುಂದೆ ಆ ವೇದಿಕೆ ಮುಂಭಾಗದಂಥ ಸುಮಾರು 50 ಅಡಿ ಜಾಗ ಇದೆ, ಅದು ಡಿ ಝೋನ್ ಜಾಗ ಅಂತ ಗುರುತಿಸಲಾಗಿದೆ. ಯಾಕಂದರೆ ಅಲ್ಲಿ ಯಾರಿಗೂ ಕೂಡ ಪ್ರವೇಶಕ್ಕೆ ನಿರ್ಬಂಧ ಇರುವಂತಹ ಪ್ರದೇಶ. ಹೀಗಾಗಿ ಇಲ್ಲಿ ತುಂಬ ಉತ್ತಮವಾಗಿ ಮತ್ತು ವ್ಯವಸ್ಥಿತವಾಗಿ ಮೋದಿಯವರ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಒಂದು ವೇದಿಕೆ ಸಿದ್ಧಗೊಂಡಿರುತ್ತದೆ. ಇದಲ್ಲದೆ ಮೋದಿಯವರನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಮತ್ತು ಮೋದಿಯವರ ಭಾಷಣವನ್ನು ಆಲಿಸೋಕೆ ಈ ಬರುವಂತಹ ಕಾರ್ಯಕರ್ತರಿದ್ದಾರೆ ಮತ್ತು ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳನ್ನ ಕೂಡಲಿಕ್ಕೆ ಇಲ್ಲಿ ಈ ಎದುರುಗಡೆ ಇರುವಂತಹ ಸುಮಾರು 600 by 400 ಅಡಿ ಉದ್ದದ ಒಂದು ಜರ್ಮನ್ ಮಾದರಿಯ ಹವಾನಿಯಂತ್ರಿತ ಟೆಂಟ್ ಇಲ್ಲಿ ನಿರ್ಮಿಸಲಾಗಿರುವಂಥದ್ದು. ಇದು ಯಾಕಂದರೆ ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದಾಗಿ ಆ ಬಿಸಿಲಿನ ಬೇಗೆಯನ್ನು ತಡೆದುಕೊಳ್ಳಲಿಕ್ಕೆ ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದಲ್ಲದೆ ಅವರಿಗೆ ಹವಾನಿಯಂತ್ರಿತ ಒಂದು ಉತ್ತಮವಾದಂಥ ಜರ್ಮನ್ ಮಾದರಿಯ ಟೆಂಟನ್ನು ಇಲ್ಲಿ ಹಾಕಲಾಗಿದೆ. ಸುಮಾರು 70,000 ಆಸನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಜೊತೆಗೆ ಸುಮಾರು ಇಲ್ಲಿ ಈ ಕಾರ್ಯಕ್ರಮಕ್ಕೆ 2 ಜಿಲ್ಲೆಗಳ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಬರುವಂಥ ಮೋದಿಯವರು ನೋಡಲಿಕ್ಕೆ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಇಲ್ಲಿ ಸೇರುವ ನಿರೀಕ್ಷೆ ಕೂಡ ಇಲ್ಲಿ ಇರುವಂಥದ್ದು. ಇದಲ್ಲದೆ 24 ಕಂಪಾರ್ಟ್ಮೆಂಟ್ಗಳನ್ನು ಇಲ್ಲಿ ಮಾಡಿರುವಂಥದ್ದು. 24 ಕಂಪಾರ್ಟ್ಮೆಂಟ್ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಇರುವಂಥದ್ದು. ಅಲ್ಲದೆ VIP ಮತ್ತು VVIP ಸೇರಿದಂತೆ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಪ್ರತ್ಯೇಕವಾದ ಆಸನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಇದಲ್ಲದೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೋಡ್ತಾ ಇರಬಹುದು. ಮತ್ತೆ ಮೋದಿ ಅವರು ಬರ್ತಾರೆ ಅಂದ್ರೆ ಅಲ್ಲಿ ಭದ್ರತೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ. ಯಾಕಂದ್ರೆ ಇಬ್ಬರು SP ಸೇರಿದಂತೆ 4 ಅಡಿಷನಲ್ SP ಕೂಡ ಇಲ್ಲಿ ಇರುವಂತದ್ದು. ಮತ್ತೆ 12 ಜನ DSP, 32 ಜನ CPI, 78 ಜನ PSI, 1049 ಜನ ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ ಈ 8 KSRP ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. 10 DAR ತುಕಡಿಗಳನ್ನು ಕೂಡ ಇಲ್ಲಿ ಭದ್ರತೆಗೆ ಕಲ್ಪಿಸಲಾಗಿರುವಂಥದ್ದು. ಅಲ್ಲದೆ QRT ತುಕಡಿಗಳನ್ನು ಕೂಡ 3 QRT ಅಂದರೆ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅನ್ನೋ ಒಂದು 3 ತುಕಡಿಗಳನ್ನು ಕೂಡ ಇಲ್ಲಿ ಮೋದಿ ಭದ್ರತೆಗಾಗಿ ನಿಯೋಜನೆ ಮಾಡಿರುವಂಥದ್ದು. ಒಟ್ಟಾರೆ ಮೋದಿಯವರು ಇವತ್ತು ಬಾಗಲಕೋಟೆ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ, ಬಿಜೆಪಿ ಸಂಕಲ್ಪ ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ. ಅವಳಿ ಜಿಲ್ಲೆಯ ಇಬ್ಬರು ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಮತಬೇಟೆ ನಡೆಸಲಿಕ್ಕೆ ಮೋದಿಯವರು ಆಗಮಿಸ್ತಾ ಇದ್ದಾರೆ. ಆ ಮೋದಿಯವರ ಆಗಮನಕ್ಕಾಗಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಬಾಗಲಕೋಟೆಯ ನವನಗರದಲ್ಲಿರುವಂತಹ ತೋಟಗಾರಿಕೆಯಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಒಟ್ಟಾರೆ ಇಬ್ಬರು ಅಭ್ಯರ್ಥಿಗಳು ಈಗಾಗಲೇ ಸತತ 4 ಬಾರಿ ಗೆದ್ದು ಬೀಗಿರುವಂಥವರು. 20 ವರ್ಷದಿಂದ ಅಧಿಕಾರದಲ್ಲಿರುವಂತಹ PC ಗದ್ದಿಗೌಡರು ಮತ್ತು ರಮೇಶ್ ಜಿಗಜಿಣಗಿ ಪರವಾಗಿ ಅಬ್ಬರದ ಪ್ರಚಾರ ನಡೆಸಿ ಅವರ ಮತ್ತೆ 5ನೇ ಬಾರಿ ಗೆಲುವಿಗೆ ಮೋದಿಯವರು ಶ್ರಮಿಸಲಿಕ್ಕೆ ಈಗ ಬಾಗಲಕೋಟೆಗೆ ಎಂಟ್ರಿ ಕೊಡಲಿದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಶೋಕ್, ವಿಸ್ತಾರ ನ್ಯೂಸ್, ಬಾಗಲಕೋಟೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.